ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ವೆಟರ್ನರಿ ಕಾಲೇಜ್ ವೈಸ್ ಎಷ್ಟೆಷ್ಟು ಕಟ್ ಆಫ್ ಐತೆ ಅನ್ನೋದು ಏನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡು ಸಿರೀಸಿಗೆ ಏನೈತಲ್ಲ ಸ್ವಾಗತ ಸುಸ್ವಾಗತ. ಬಹಳಷ್ಟು ಜನ ಏನೈತಲ್ಲ KCET ರಿಸಲ್ಟು ಅನೌನ್ಸು ಆಗೈತಿ ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು ಪೇರೆಂಟ್ಸಿಗೆ ಅಂದ್ರೆ ವೆಟರ್ನರಿ ಕೋರ್ಸಿಗೆ ಎಷ್ಟೆಷ್ಟು ಕಟ್ ಆಫ್ ಇರ್ತೈತೆ ಅನ್ನೋದು ಏನೈತಲ್ಲ ಬಹಳಷ್ಟು ಡೌಟ್ ಇರ್ತೈತಿ. ಮತ್ತು ನಮ್ಮ ಕೆಟಗರಿಗೆ ಯಾವ ರ್ಯಾಂಕಿಗೆ ಸೀಟ್ ಸಿಗ್ತೈತೆ ಅನ್ನೋದು ಏನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ವೆಟರ್ನರಿ ಸೀಟಿಗಂತೂ ಬಹಳಷ್ಟು ಕಾಂಪಿಟೇಷನ್ ಐತಿ. ನೋಡುವುದಾದ್ರೆ ಟೋಟಲ್ ನಮ್ಮ ಕರ್ನಾಟಕ ಒಳಗೆ ಬರೀ 6 ಕಾಲೇಜ್ ಅದಾವೆ. ಅದಕ್ಕೆ ಏನೈತಲ್ಲ ಇವತ್ತಿನ ವಿಡಿಯೋ ಒಳಗೆ ಅತನಿ ವೆಟರ್ನರಿ ಕಾಲೇಜ್ ಏನೈತಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತನಿ. ವಿಡಿಯೋ ಏನೈತಲ್ಲ ಕೊನೆ ಮಟನೂ ನೋಡ್ರಿ. ನಿಮಗೆ ಏನಾರೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಏನಂದ್ರೆ ಇದ್ರದ್ದು ಜನರಲ್ ಮೆರಿಟ್ ಕಟ್ ಆಫ್ ನೋಡೋದಾದ್ರೆ ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ 2 to 3 ಇಯರ್ಸ್ ಬ್ಯಾಕ್ ಏನೈತಲ್ಲ ಈ ಕಾಲೇಜು ಸ್ಟಾರ್ಟ್ ಆಗೈತಿ. ಮತ್ತು ಇದೇನೈತಲ್ಲ ಅತನಿ ಒಳಗೆ ಏನೈತಲ್ಲ ಕಾಲೇಜ್ ಐತಿ. ಇದ್ರದ್ದು ಜನರಲ್ ಮೆರಿಟ್ ಕಟ್ ಆಫ್ ನೋಡೋದಾದ್ರೆ 2519 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗಿತ್ತು. ಸೆಕೆಂಡ್ ರೌಂಡ್ ಒಳಗೆ ಥರ್ಡ್ ರೌಂಡ್ ಒಳಗೆ ಏನೈತಿ 3123 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 3100ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಏನೈತಲ್ಲ ಸೀಟ್ ಸಿಗ್ಬೋದು. ಇನ್ನೊಂದು ಹೇಳತ್ತಾನಿ, KCET ಥಿಯರಿದೇನೈತಲ್ಲ ಇದೇನೈತಲ್ಲ ಕಟ್ ಆಫ್ ಆಗಿರ್ತೈತಿ. KCET ಪ್ರಾಕ್ಟಿಕಲ್ದೇನೈತಲ್ಲ ಕಟ್ ಆಫ್ ಅಲ್ಲ. KCET ಪ್ರಾಕ್ಟಿಕಲ್ ಕಟ್ ಆಫ್ ಇದು ಅಲ್ಲ. ಅದಕ್ಕೇನೈತಲ್ಲ ಡಿಫ್ರೆಂಟ್ ವಿಡಿಯೋ ಮಾಡ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕದ ಏನೈತಲ್ಲ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. ಕನ್ನಡ ಮೀಡಿಯಮ್ಗೆ ಏನೈತಿ 3191 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಒಳಗೆ ಕೊನೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಲ್ಲ 4597 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಏನೈತಲ್ಲ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ SC ಕೆಟಗರಿ ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ಇರ್ಬೋದು ಅಂದ್ರೆ 6570 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆಗೈತಿ. ಮತ್ತು ಥರ್ಡ್ ರೌಂಡ್ ಒಳಗೆ ಏನೈತಲ್ಲ 6852 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 6800 ತನ ಇತ್ತಂದ್ರೆ ನಿಮಗೂ ಏನೈತಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ ಹೈದರಾಬಾದ್ ಕರ್ನಾಟಕನೂ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ಕನ್ನಡ ಮೀಡಿಯಮ್ದು ಎಷ್ಟು ಕಟ್ ಆಫ್ ಐತೆ ಅಂದ್ರೆ 7658 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಲ್ಲ 12370 ರ್ಯಾಂಕಿಗೆ ಏನೈತಲ್ಲ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗೈತಿ. ನಿಮ್ಮ ರ್ಯಾಂಕಿಂಗ್ ಎಲ್ಲರೇ ಈ ವರ್ಷ 12000 ತನ ಇತ್ತಂದ್ರೆ ನಿಮಗೂ ಏನೈತಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ SC ಕೆಟಗರಿ ರೂರಲ್ ಎಷ್ಟು ಕಟ್ ಆಫ್ ಐತೆ ಅಂದ್ರೆ 7364 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿ 8079 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗು ಕೂಡ 8000ಕ್ಕಿಂತ ಕೆಳಗಿತ್ತಂದ್ರೆ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ ST ಕೆಟಗರಿದು ಎಷ್ಟೆಷ್ಟು ಕಟ್ ಆಫ್ ಐತೆ ಅಂದ್ರೆ ಜನರಲ್ ಮೆರಿಟದ್ ನೋಡೋದಾದ್ರೆ 8070 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೂ ಕೂಡ 8070 ರ್ಯಾಂಕಿಗೆ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ನಿಮ್ಮ ರ್ಯಾಂಕಿಂಗು ಈ ವರ್ಷ 8000ಕ್ಕಿಂತ ಕೆಳಗಿತ್ತಂದ್ರೆ ಈ ಕಾಲೇಜ್ದಾಗ ಏನೈತಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ ಹೈದರಾಬಾದ್ ಕರ್ನಾಟಕದ ಎಷ್ಟು ಕಟ್ ಆಫ್ ಐತೆ ಅಂದ್ರೆ 8819 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿ 9110 ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 9000ಕ್ಕಿಂತ ಕಡಿಮೆ ಅದು ಇತ್ತಂದ್ರೆ ಸೀಟ್ ಸಿಗ್ಬೋದು. ಇಲ್ಲೇನೈತಿ ಕನ್ನಡ ಮೀಡಿಯಮ್ ಆಗಿರ್ಬೋದು ರೂರಲ್ ಏನೈತಿ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಕೆಟಗರಿ 1
ಕೆಟಗರಿ 1 ಎಷ್ಟೆಷ್ಟು ಕಟ್ ಆಫ್ ಐತೆ ಅಂದ್ರೆ ಕೆಟಗರಿ 1 ಜನರಲ್ ಮೆರಿಟ್ ಏನೈತಿಲ್ಲ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ ಮತ್ತು ರೂರಲ್ ಏನೈತಿ ರೂರಲ್ ಒಳಗನ ಸೀಟ್ ಅಲೌಟ್ಮೆಂಟ್ ಆಗೈತಿ. ಅದು ಎಷ್ಟು ರ್ಯಾಂಕಿಗೆ ಅಂದ್ರೆ 3676 ರ್ಯಾಂಕಿಗೆ ಏನೈತಿಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿಲ್ಲ 4785 ರ್ಯಾಂಕಿಗೆ ಏನೈತಿಲ್ಲ ಕೊನೆಯ ಸೀಟ್ ಏನೈತಿಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 4500 ಆಗಿರ್ಬೋದು, 4700 ಕಡಿಮೆ ಇದ್ರೆ ನಿಮಗೂ ಏನೈತಿಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ ಇದು. 2A ಕೆಟಗರಿ ಇದು ಎಷ್ಟೆಷ್ಟು ಕಟ್ ಆಫ್ ಐತಿ ಅನ್ನೋದು ನೋಡೋದಾದ್ರೆ ಅದು ಜನರಲ್ ಮೆರಿಟಿಗೆ ಏನೈತಿಲ್ಲ 2A ಕೆಟಗರಿ ಜನರಲ್ ಮೆರಿಟಿಗೆ 2628 ರ್ಯಾಂಕಿಗೆ ಏನೈತಿಲ್ಲ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿ 3392 ರ್ಯಾಂಕಿಗೆ ಏನೈತಿಲ್ಲ ಕೊನೆ ಸೀಟ್ ಏನೈತಿಲ್ಲ ಅಲೌಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 3300 ಕಡಿಮೆ ಇತ್ತಂದ್ರೆ ಈ ವರ್ಷನೂ ಏನೈತಿಲ್ಲ ನಿಮಗೂ ಕೂಡ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ ಕನ್ನಡ ಮೀಡಿಯಂ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ಮೆಂಟ್ ಅಲ್ಲ ಮತ್ತು ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಒಳಗೆ. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ ರೂರಲ್. 2A ಕೆಟಗರಿ ರೂರಲ್ದು ಎಷ್ಟು ಕಟ್ ಆಫ್ ಐತೆ ಅಂದ್ರೆ 3444 ರ್ಯಾಂಕಿಗೆ ಏನೈತಿಲ್ಲ ಕೊನೆಯ ಸೀಟ್ ಅಲೌಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿ 3706 ರ್ಯಾಂಕಿಗೆ ಏನೈತಿಲ್ಲ ಕೊನೆಯ ಸೀಟ್ ಏನೈತಿಲ್ಲ ಅಲೌಟ್ಮೆಂಟ್ ಆಗೈತಿ. ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 3700 ಕಡಿಮೆ ಇತ್ತಂದ್ರೆ ನಿಮಗೂ ಏನೈತಿಲ್ಲ ವೆಟರ್ನರಿ ಸೀಟ್ 10ನೇ ಒಳಗೆ ಏನೈತಿಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ. 2B ಕೆಟಗರಿಗೆ ಏನೈತಿಲ್ಲ ಯಾವುದೇ ರೀತಿಯಾದಂಥ 10ನೇ ಕಾಲೇಜ್ದಾಗ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. 2B ಕೆಟಗರಿ ರೂರಲ್ಗೆ ಏನೈತಿಲ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಅದನ್ನ ಇಲ್ಲಿ ಹೇಳತಾನಿ. 2B ಕೆಟಗರಿ ರೂರಲ್ ಇದರದ್ದು ಏನೈತಿಲ್ಲ 6270 ರ್ಯಾಂಕಿಗೆ ಏನೈತಿಲ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆಗೈತಿ. ಥರ್ಡ್ ರೌಂಡ್ ಒಳಗೆ ನೋಡೋದಾದ್ರೆ 8696 ರ್ಯಾಂಕಿಗೆ ಏನೈತಿಲ್ಲ ಕೊನೆಯ ಸೀಟ್ ಏನೈತಿಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗು 8000 ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಏನೈತಿಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ ಓಕೆ ಇದೇನೈತಿಲ್ಲ 10ನೇ ವೆಟರ್ನರಿ ಕಾಲೇಜ್ ಒಳಗೆ ಏನೈತಿಲ್ಲ ಇಷ್ಟು ಸೀಟ್ ಏನೈತಿಲ್ಲ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಒಳಗೆ ಏನೈತಿಲ್ಲ ಸೀಟ್ ಅಲೌಟ್ಮೆಂಟ್ ಆಗ್ಯಾವು. ಮತ್ತು ನೋಡೋದಾದ್ರೆ ಬಹಳಷ್ಟು ಕಡಿಮೆ ಸೀಟ್ ಅಲೌಟ್ ಆಗ್ಯಾವ ಅಂತ ಹೇಳಿ ತಿಳ್ಕೊಂಡರಿ. ಯಾಕಂದ್ರೆ ಒಂದು ಕಾಲೇಜ್ ಒಳಗೆ ಏನಿರ್ತೈತೆ ಅಂದ್ರೆ ನಮ್ಮ ಕರ್ನಾಟಕ ಸ್ಟೂಡೆಂಟಿಗೆ ಏನೈತಿಲ್ಲ 85% ಇರ್ತೈತಿ, 15% ಆಲ್ ಇಂಡಿಯಾ ಸೀಟ್ ಇರ್ತಾವೆ. ಮತ್ತು ಇಲ್ಲಿ ಏನೈತಿಲ್ಲ 50% ಅಗ್ರಿಕಲ್ಚರ್ ಹೋಗ್ತೈತಿ ಮತ್ತು 50% ಏನೈತಿಲ್ಲ ರೆಸ್ಟ್ ಆಫ್ ಕರ್ನಾಟಕ KCET ಥಿಯರಿಗೆ ಏನೈತಿಲ್ಲ ಬರ್ತೈತಿ. ಮತ್ತು ಇದ್ರೊಳಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡನಿ. ಥ್ಯಾಂಕ್ ಯು.